ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸೈನ್ಸ್ ಪಾಠಶಾಲೆ. ದಿಸ್ ಈಸ್ ಗಿರೀಶ್ ಬಾಬು. ಡಿಯರ್ ಆಸ್ಪಿರೆಂಟ್ಸ್, ನಾವು ಒಂದು ಲ್ಯಾಂಡ್ ಸರ್ವೇಯರ್ ಸೀರೀಸ್ನ ನಡೆಸ್ತಿದ್ದೀವಲ್ಲ, ಅದರದೊಂದು ಕಂಟಿನ್ಯೂಷನ್ ಕ್ಲಾಸ್ ಆಗಿರುತ್ತೆ. ಸೊ ಇದು ಕ್ಲಾಸ್ 9 ಆಗಿರುತ್ತೆ. ನೋಡಿ, ಇಲ್ಲಿ ಕ್ಲಾಸ್ 9 ಆಗಿರುತ್ತೆ. ಸೊ ಇನ್ನೂ ಯಾರು ಕ್ಲಾಸಸ್ ನೋಡಿಲ್ಲ, ಕ್ಲಾಸ್ 1 to ಕ್ಲಾಸ್ 8 ಯಾರು ನೋಡಿಲ್ಲ, ಪ್ಲೇಲಿಸ್ಟ್ಗೆ ಹೋಗಿ ಯು ವಿಲ್ ಗೆಟ್ ಆಲ್ ದ ಕ್ಲಾಸಸ್. ಯುಟಿಲೈಸ್ ಮಾಡ್ಕೊಳ್ಳಿ, ಕಂಪ್ಲೀಟ್ಲಿ ಫ್ರೀ ಕಂಟೆಂಟ್ ಆಗಿರುತ್ತೆ. ಸೊ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸುಮ್ಮನೆ ನೋಡ್ತಿದ್ದೀರಾ, ಡೋಂಟ್ ಡೂ ದಟ್. ಸೊ ಕ್ಲಾಸ್ನ ನೋಡ್ತಿದ್ದೀರಾ, ಲೈಕ್ ಮಾಡ್ತಿಲ್ಲ, ಪ್ಲೀಸ್ ಡೋಂಟ್ ಡೂ ದಟ್. ಸೊ ಕ್ಲಾಸ್ನ ನೋಡ್ತಿದ್ದೀರಾ ಅಂದರೆ ನಿಮಗೆ ಸ್ವಲ್ಪ ಬೆನಿಫಿಟ್ ಆಗ್ತದೆ, ನಿಮಗೆ ಯುಟಿಲೈಸ್ ಮಾಡ್ಕೊತಿದ್ದೀರಾ ಕ್ಲಾಸ್ನ. ಸೊ ಯು ಹ್ಯಾವ್ ಟು ಲೈಕ್ ದ ಲೈಕ್ ಬಟನ್, ರೈಟ್? ಎಸ್. ಸೊ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಶುರು ಮಾಡ್ತಾ ಹೋಗೋಣ. ಸೊ ಹಿಯರ್ ಇಟ್ ಇಸ್ ದ ಫಸ್ಟ್ ಕ್ವಶನ್. ನೋಡಿ, ಕರೆಕ್ಟಾಗಿ ಓದ್ಕೊಳ್ಳಿ ಏನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಎ ಆರ್ಸ್ ಕೆನಾಟ್ ಪುಲ್ ಅ ಕಾರ್ಟ್ ಅಂಡ್ ರನ್ ಇನ್ ಎಂಟಿ ಸ್ಪೇಸ್ ಬಿಕಾಸ್ ನಿರ್ವಾತದಲ್ಲಿ, ಅದು ವ್ಯಾಕ್ಯೂಮ್ ಅಂತ ಕರಿತೀವಲ್ವಾ, ಕುದುರೆಯು ಬಂಡಿಯನ್ನು ಎಳೆದು ಓಡಲು ಸಾಧ್ಯವಿಲ್ಲ, ಕಾರಣ ಅಂತ ಕೇಳಿದಾರ. ಓಕೆ, ಸೊ ಈ ಥರ ಒಂದು ಕಾರ್ಟ್ ನೀವು ನೋಡಿರ್ಬೋದು, ಬುಲ್ಲಕ್ ಕಾರ್ಟ್ ಅಂತ ಕರಿತೀವಿ, ಹೌದಲ್ವಾ? ಸೊ ಆರ್ಸ್ ಇದೆ, ಅದಕ್ಕೊಂದು ಬಂಡಿ, ವಾಟ್ ವಿ ಕಾಲ್ ಇಟ್ ಆಸ್ ಬಂಡಿನೇ. ಸೊ ಇದು ಒಂದು ಸ್ಪೇಸಲ್ಲಿ ಅಥವಾ ಒಂದು ವ್ಯಾಕ್ಯೂಮಲ್ಲಿ ಏನಾಗಲ್ಲ, ಅದು ಎಳ್ಕೊಂಡು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ವೈ ಅಂತ ಕೇಳಿದಾರ. ದರ್ ಇಸ್ ನೋ ಗ್ರಾವಿಟಿ ಇನ್ ಸ್ಪೇಸ್, ಗ್ರಾವಿಟಿ ಇರೋದಿಲ್ಲ ಅಂತ ಫಸ್ಟ್ ಆಪ್ಷನ್. ನಿರ್ವಾತದಲ್ಲಿ ಗುರುತ್ವಾಕರ್ಷಣ ಬಲ ಇರೋದಿಲ್ಲ. ದ ಆರ್ಸ್ ಕೆನಾಟ್ ಎಕ್ಸರ್ಟ್ ಫೋರ್ಸ್ ಆನ್ ದ ಕಾರ್ಟ್, ಕುದುರೆಯು ಬಂಡಿ ಮೇಲೆ ಬಲ ಪ್ರಯೋಗಿಸಲು ಸಾಧ್ಯವಿಲ್ಲ ಅಂತ ಕೇಳಿದ್ದಾರೆ. ನೆಕ್ಸ್ಟ್, ದರ್ ಇಸ್ ನೋ ಫ್ರಿಕ್ಷನ್ ಬಿಟ್ವೀನ್ ದ ಆರ್ಸ್ ಫೀಟ್ ಅಂಡ್ ದ ಗ್ರೌಂಡ್ ಟು ಪ್ರೊವೈಡ್ ದ ನೆಸೆಸರಿ ರಿಯಾಕ್ಷನ್ ಫೋರ್ಸ್, ಕುದುರೆ ಕಾಲುಗಳು ಮತ್ತು ನೆಲದ ನಡುವೆ ಅಗತ್ಯವಾದ ಪ್ರತಿಕ್ರಿಯಾ ಬಲವನ್ನು ನೀಡುವ ಘರ್ಷಣೆ ಅನ್ನೋದು ಇಲ್ಲ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ದ ಕಾರ್ಟ್ ಬಿಕಮ್ಸ್ ವೆಯ್ಟ್ಲೆಸ್ನೆಸ್ ಇನ್ ಎಂಟಿ ಸ್ಪೇಸ್ ಅಂತ ನಿರ್ವಾತದಲ್ಲಿ ಬಂಡಿಯು ತೂಕವಿಲ್ಲದಂತಾಗತ್ತೆ ಅಂತ ಹೇಳಿದಾನೆ. ಆಪ್ಷನ್ಸ್ ನೋಡಿದ್ರೆ ಎಲ್ಲನೂ ಸಿಮಿಲರ್ ಥರನೇ ಇದೆ, ಎಲ್ಲನೂ ಆಗೋ ಥರನೇ ಇದೆ. ಬಟ್ ಎಕ್ಸಾಕ್ಟ್ ಆಗಿ ಈ ಒಂದು ಕ್ವಶನ್ಗೆ ಏನು ಕೇಳಿದಾರೆ, ಯಾವ ರೀತಿ ಈ ಒಂದು ಕ್ವಶನ್ನ ಡಿಕೋಡ್ ಮಾಡೋದು ಅಂತ ನಿಮಗೆ ಗೊತ್ತಿರಬೇಕು, ಹೌದಲ್ವಾ? ಯಾವುದೇ ಒಂದು ಕುದುರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಕುದುರೆ ಏನು ಮಾಡ್ತದೆ, ಎಳ್ಕೊಂಡು ಹೋಗ್ತದೆ, ಈ ಒಂದು ಕಾರ್ಟ್ನ ಅಥವಾ ಒಂದು ಬಂಡಿನ ಎಳ್ಕೊಂಡು ಹೋಗ್ತದೆ. ಯಾಕೆ ಎಳ್ಕೊಂಡು ಹೋಗ್ತದೆ? ದೇರ್ ಇಸ್ ದ ಫ್ರಿಕ್ಷನ್. ಸೊ ಫ್ರಿಕ್ಷನ್ ಇದೆ, ಆದ್ರಿಂದ ಆರಾಮಾಗಿ ಎಳ್ಕೊಂಡು ಹೋಗ್ತದೆ. ಇಲ್ಲಿ ಫ್ರಿಕ್ಷನ್ ಇಲ್ಲ ಅಂದರೆ ಅದು ನಡಿಲಿಕ್ಕೆ ಆಗುತ್ತಾ? ನಾಟ್ ಅಟ್ ಆಲ್. ಸೊ ಆದ್ರಿಂದ ಆರಾಮಾಗಿ ಎಳ್ಕೊಂಡು ಹೋಗ್ತದೆ. ಬಟ್ ಸ್ಪೇಸಲ್ಲಿ ಏನಿರುತ್ತೆ? ಸ್ಪೇಸಲ್ಲಿ ನೋ ಅಟ್ಮಾಸ್ಫಿಯರ್. ಸೊ ಅಲ್ಲಿ ಏನಿರಲ್ಲ, ಗಾಳಿ ಬೇರೆ ಏನೂ ಇರೋದಿಲ್ಲ. ಸೊ ಅದರಿಂದ ಅದು ಏನಾಗತ್ತೆ, ಸರ್ಫೇಸ್ ಇರೋದಿಲ್ಲ, ಏನಿಲ್ಲ, ಅದನ್ನ ಎಳ್ಕೊಂಡು ಹೋಗ್ಲಿಕ್ಕೂ ಸಾಧ್ಯ ಇಲ್ಲ, ಅದು ಫೋರ್ಸ್ ಅಪ್ಲೈ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಕ್ಲಿಯರ್? ಇಟ್ ಈಸ್ ನಾಟ್ ಅಟ್ ಆಲ್ ಪಾಸಿಬಲ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ದಟ್ ಈಸ್ ಆಪ್ಷನ್ 3 ಆಗಿರುತ್ತೆ. ದರ್ ಈಸ್ ನೋ ಫ್ರಿಕ್ಷನ್ ಬಿಟ್ವೀನ್ ದ ಆರ್ಸ್ ಫೀಟ್ಸ್ ಅಂಡ್ ದ ಗ್ರೌಂಡ್ ಟು ಪ್ರೊವೈಡ್ ದ ನೆಸೆಸರಿ ರಿಯಾಕ್ಷನ್ ಫೋರ್ಸ್, ಕುದುರೆ ಕಾಲುಗಳು ಮತ್ತು ನೆಲದ ನಡುವೆ ಅಗತ್ಯವಾದ ಪ್ರತಿಕ್ರಿಯಾ ಬಲವನ್ನು ನೀಡುವ ಘರ್ಷಣೆ ಅನ್ನೋದು ಇರೋದಿಲ್ಲ. ಕ್ಲಿಯರ್? ಅಂಡರ್ಸ್ಟುಡ್? ಎಸ್. ನೋಡಿ ಇಲ್ಲಿ ನೆಕ್ಸ್ಟ್ ಕ್ವಶನ್ ಈ ಥರದ. ಭೂಮಿಯ ಕೇಂದ್ರದ ಕಡೆಗೆ ಬೀಳುವ ವಸ್ತುವಿನ ವೇಗ ಏಕೆ ಹೆಚ್ಚಾಗುತ್ತೆ? ವೈ ಡಸ್ ದ ಸ್ಪೀಡ್ ಆಫ್ ಫ್ರೀಲಿ ಫಾಲಿಂಗ್ ಆಬ್ಜೆಕ್ಟ್ ಇನ್ಕ್ರೀಸಸ್ ಆಸ್ ಇಟ್ ಫಾಲ್ಸ್ ಟುವರ್ಡ್ಸ್ ದ ಅರ್ತ್ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಇಲ್ಲಿಂದ ಆಬ್ಜೆಕ್ಟ್ ಇದೆ, ಈ ಒಂದು ಆಬ್ಜೆಕ್ಟು ನೆಲದ ಕಡೆ ಬೀಳ್ತಾ ಇದೆ. ನೆಲದ ಕಡೆ ಬೀಳ್ದಂಗೆಲ್ಲ ಗ್ರಾವಿಟಿ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತದೆ ಅಂತ ಕೇಳ್ತಿದ್ದಾರೆ. ಯಾಕೆ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಆಪ್ಷನ್ಸ್ ನೋಡ್ತಾ ಹೋಗೋಣ. ವಾಯು ಪ್ರತಿರೋಧ ಹೆಚ್ಚಾಗುತ್ತೆ, ಏರ್ ರೆಸಿಸ್ಟೆನ್ಸ್ ಇನ್ಕ್ರೀಸಸ್, ಗುರುತ್ವಾಕರ್ಷಣ ಬಲವು ಅದನ್ನು ನಿರಂತರವಾಗಿ ವೇಗಗೊಳಿಸುತ್ತೆ, ಗ್ರಾವಿಟಿ ಕಂಟಿನ್ಯೂಸ್ಲಿ ಆಕ್ಸಲರೇಟ್ಸ್ ದ ಆಬ್ಜೆಕ್ಟ್. ನೆಕ್ಸ್ಟ್, ಅದರ ದ್ರವ್ಯರಾಶಿ ಹೆಚ್ಚಾಗುತ್ತೆ, ಇಟ್ಸ್ ಮಾಸ್ ಇನ್ಕ್ರೀಸಸ್, ಅದರ ತೂಕ ಶೂನ್ಯವಾಗುತ್ತೆ ಅಂತ ಕೊಟ್ಟಿದ್ದಾರೆ. ತೂಕ ಅನ್ನೋದು ಶೂನ್ಯವಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಏನಪ್ಪ ಸರಿಯಾದ ಉತ್ತರ ಅಂದರೆ, ನೋಡಿ, ಯಾವುದೇ ಒಂದು ಆಬ್ಜೆಕ್ಟು ಭೂಮಿಯ ಸರ್ಫೇಸ್ ಕಡೆ ಬರ್ತಿದ್ರೆ, ಅರ್ತ್ ಸರ್ಫೇಸ್ ಬರ್ತಿದ್ರೆ ಅದ್ರ ಗ್ರಾವಿಟಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಆಕ್ಸಲರೇಟ್ ಆಗ್ತಾ ಹೋಗುತ್ತೆ. ಗ್ರಾವಿಟಿ ಈಸ್ ಗೋಯಿಂಗ್ ಟು ಬಿ ಇನ್ಕ್ರೀಸಸ್. ಕ್ಲಿಯರ್? ಸೊ ಭೂಮಿ ಕಡೆ ಬರ್ತಾ ಇದ್ರೆ ಜಿ ಎಷ್ಟಿರುತ್ತೆ? 9.8 ಇರುತ್ತೆ, ಪ್ಲಸ್ 9.8 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಭೂಮಿಯಿಂದ ಮೇಲೆಗೆ ಹೋಗ್ತಿದ್ರೆ ಜಿ ವ್ಯಾಲ್ಯೂ -9.8 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಓಕೆನಾ? ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ನೋಡಿ, ಎಲ್ಲಿ ಒಂದು ಗ್ರಾವಿಟಿ ಅನ್ನೋದು ಝೀರೋ ಇರುತ್ತೆ. ಸೊ ವಾಟ್ ಇಸ್ ದ ಶೇಪ್ ಆಫ್ ಅರ್ತ್ ಯಾವ ಶೇಪ್ ಇರುತ್ತೆ? ಜಿಯಾಯ್ಡ್ ಶೇಪ್ ಇರುತ್ತೆ, ಅಂದರೆ ಈ ಥರ ಇರುತ್ತೆ.
ಸೊ ಮೇ ಬಿ ನಿಮ್ಗೆ ಕರೆಕ್ಟಾಗಿ ಬರ್ದಿರೋ ಇರ್ಬೋದು ಇದು ಶೇಪು, ನಿಮಗೆ ಕರೆಕ್ಟಾಗಿ ತಿಳ್ಕೊಳ್ಳಿ. ಎಲ್ಲಂದರೆ ಇಲ್ಲಿ ಉಬ್ಕೊಂಡಿರುತ್ತೆ, ಆ ಕಡೆ ಈ ಕಡೆ ಉಬ್ಕೊಂಡಿರುತ್ತೆ, ಈ ಪೋಲ್ಸ್ ರೀಜನಲ್ಲಿ ಫ್ಲಾಟ್ ಆಗಿರುತ್ತೆ. ಓಕೆನಾ. ಸೊ ಅವಾಗ ಇದು ಸಮಭಾಜಕ ವೃತ್ತ ಆಗಿರುತ್ತೆ. ಇಲ್ಲಿಂದ ಇದು ಸೆಂಟರ್ ಅಂದರೆ ಇದು ರೇಡಿಯಸ್, ಇದು ರೇಡಿಯಸ್, ಇದು ರೇಡಿಯಸ್, ಈ ಥರ ಡಿವೈಡ್ ಮಾಡ್ತೀವಿ. ಓಕೆನಾ. ಮತ್ತು ಗ್ರಾವಿಟಿ ಅನ್ನೋದು ಎಲ್ಲಿ ಝೀರೋ ಇರುತ್ತೆ? ಗ್ರಾವಿಟಿ ಅನ್ನೋದು ಝೀರೋ ಎಲ್ಲಿರುತ್ತೆ ಅಂದರೆ ಸೆಂಟರ್ ಆಫ್ ದ ಅರ್ತ್, ಸೆಂಟರಲ್ಲಿ ಭೂಮಧ್ಯದಲ್ಲಿ ಅಂತ ಕರಿತೀವಿ. ಭೂಮಧ್ಯದಲ್ಲಿ ಏನಾಗುತ್ತೆ, ಗ್ರಾವಿಟಿ ಅನ್ನೋದು ಝೀರೋ ಇರುತ್ತೆ. ಓಕೆ. ಮತ್ತು ಗ್ರಾವಿಟಿ ಅನ್ನೋದು ಎಲ್ಲಿ ಯಾವ ಕಡೆ ಹೋದಂತೆ ಜಾಸ್ತಿ ಆಗುತ್ತೆ ಅಂದರೆ ಈ ಒಂದು ಸಮಭಾಜಕ ವೃತ್ತದಿಂದ ನಾವು ಪೋಲ್ಸ್ ಕಡೆ ಹೋದಂಗೆಲ್ಲ, ಧ್ರುವ ಪ್ರದೇಶಗಳಿಗೆ ಹೋದಂಗೆಲ್ಲ ಗ್ರಾವಿಟಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ವೈ? ಬಿಕಾಸ್ ದರ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಫ್ರಮ್ ಸೆಂಟರ್ ಆಫ್ ದಿಸ್ ಅರ್ತ್ ಟು ದಿಸ್ ಪೋಲ್ಸ್ ಅನ್ನೋದು ರೇಡಿಯಸ್ ಅನ್ನೋದು ಕಡಿಮೆ ಇದೆ. ಒನ್ ಸೆಕೆಂಡ್, ಸಮಥಿಂಗ್ ಹ್ಯಾಪನ್ ಟು ದಿಸ್. ಯಾವಾಗ ಡಿಸ್ಟೆನ್ಸ್ ಕಡಿಮೆ ಇರುತ್ತೆ ಅವಾಗ ಏನಾಗುತ್ತೆ, ಗ್ರಾವಿಟಿ ಅನ್ನೋದು ಜಾಸ್ತಿ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಓಕೆ. ಸೊ ನಾವು ಸಮಭಾಜಕ ವೃತ್ತದಿಂದ ಪೋಲ್ಸ್ ಕಡೆ ಬಂದಂಗೆಲ್ಲ ಗ್ರಾವಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ಯಾವಾಗ ಗ್ರಾವಿಟಿ ಜಾಸ್ತಿ ಆಗುತ್ತೋ ಅವಾಗ ವೆಯ್ಟ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಅಂಡರ್ಸ್ಟುಡ್? ಯಾಕೆ ವೆಯ್ಟ್ ಜಾಸ್ತಿ ಆಗುತ್ತೆ? ವೆಯ್ಟ್ ಫಾರ್ಮುಲಾ ಏನು? W=m×g. ಜಿ ಜಾಸ್ತಿ ಆದಾಗ W ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಕ್ಲಿಯರ್? ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ದಟ್ ಈಸ್ ಆಪ್ಷನ್ ಬಿ ಆಗಿರುತ್ತೆ. ಗುರುತ್ವಾಕರ್ಷಣ ಬಲವು ಅದನ್ನು ನಿರಂತರವಾಗಿ ವೇಗಗೊಳಿಸುತ್ತದೆ. ಗ್ರಾವಿಟಿ ಕಂಟಿನ್ಯೂಸ್ಲಿ ಆಕ್ಸಲರೇಟ್ಸ್ ದ ಆಬ್ಜೆಕ್ಟ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರೈಟ್? ಎಸ್. ಸೊ ಇದ್ರ ಬಗ್ಗೆ ಥಿಂಕ್ ಮಾಡಿ. ಸೊ ಸ್ವಲ್ಪ ಸಿಂಪಲ್ ಇದೆ, ಸ್ವಲ್ಪ ತಲೆ ಓಡಿಸ್ಬೇಕಷ್ಟೆ. ವೆರಿ ಸಿಂಪಲ್. ಓಕೆ, ಏನು ಕೊಟ್ಟಿದ್ದಾರೆ? kg m/s² ಈಸ್ ನಾಟ್ ದ ಯೂನಿಟ್ ಆಫ್. kg m/s² ಎಂಬುದು ಈ ಕೆಳಗಿನ ಯಾವುದರ ಘಟಕವಲ್ಲ ಅಂತ ಕೇಳಿದ್ದಾರೆ. ಯಾವುದರ ಘಟಕವಲ್ಲ ಅಂತ ಕೇಳಿದ್ದಾರೆ. ಸೊ ಏನೇನಿದೆ ಆಪ್ಷನ್ಸು? ತೂಕ ಇದೆ, ವೆಯ್ಟ್ ಇದೆ, ಟೆನ್ಷನ್ ಇದೆ, ನೆಕ್ಸ್ಟು ಸೆಂಟ್ರಿಪೀಟಲ್ ಫೋರ್ಸ್ ಇದೆ, ನೆಕ್ಸ್ಟು ವರ್ಕ್ ಇದೆ. kg m/s² ಅನ್ನೋದು ಯಾವುದರ ಒಂದು ಯೂನಿಟ್ ಆಗಿರುತ್ತೆ ನೋಡಿ. F = m/a, ಹೌದಲ್ವಾ? ಸೊ m ಅಂದರೆ ಏನು? kg. ಆಕ್ಸಲರೇಷನ್ ವೇಗೋತ್ಕರ್ಷ ಅಥವಾ ವೇಗವರ್ಧನೆ ಅಥವಾ ವೇಗೋತ್ಕರ್ಷ ಅಂತ ಕರಿತೀವಿ, m/s² ಆಗಿರುತ್ತೆ. ರೈಟ್? ಸೊ F ಸೇಮ್ ಬಂತಾ? ಅಂದರೆ ಫೋರ್ಸ್ದು kg m/s² ಆಗಿರುತ್ತೆ. ತೂಕ ಅಂದರೆ ಏನು? W m/g. ಸೊ ಎಮ್ಗೇನು ಫಾರ್ಮುಲಾ? kg. ಜಿಗೇನು? meter. G is nothing but acceleration here. Don't confuse this G and this G. Okay, this is kg, kilogram. This is acceleration due to gravity. Nothing but acceleration only. m/s². Correct ಆಗಿ ಬಂತಾ? ಇದು ಈಕ್ವಲ್ ಟು ಇದು. ದಟ್ ಈಸ್ ನಥಿಂಗ್ ಬಟ್ W is nothing but kind of force. W ಅನ್ನೋದು ಒಂಥರ ಫೋರ್ಸ್ ಆಗಿರುತ್ತೆ. ನೆಕ್ಸ್ಟ್ ಟೆನ್ಷನ್. ಸೊ ಯಾವುದೇ ಒಂದು ಆಬ್ಜೆಕ್ಟ್ನ ನೀವು ಈ ಥರ ಒಂದು ಹ್ಯಾಂಗ್ ಮಾಡಿದ್ದೀರಾ. ಸೊ ಈ ಥರ ಹ್ಯಾಂಗ್ ಮಾಡಿದ್ರೆ ಒಂದು ಕಲ್ಲು ತಗೊಳ್ಳಿ, ಒಂದು ಕಲ್ಲಿಗೆ ದಾರ ಕಟ್ಬಿಟ್ಟು ಒಂದು ಹತ್ರ ಫಿಕ್ಸ್ ಮಾಡಿ. ಆವಾಗ ಗ್ರಾವಿಟಿ ಅನ್ನೋದು ಕೆಳಗೆ ಇಳಿತಾ ಇರುತ್ತೆ, ಮೇಲೆಗೆ ಒಂದು ಬಲ ಎಳಿತಾ ಇರುತ್ತೆ. ನೋಡಿ ಇಲ್ಲಿ ಈ ಥರ ಒಂದು ಬಲ ಅನ್ನೋದು ಕೆಳಗೆ ಎಳಿತಾ ಇರುತ್ತೆ, mg ಅನ್ನೋದು. ಮೇಲೆಗೆ ಇನ್ನೊಂದು ಬಲ ಎಳಿತಾ ಇರುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ? ಟೆನ್ಷನ್ ಅಂತ ಕರಿತೀವಿ, ಟೆನ್ಷನ್ ಫೋರ್ಸ್ ಅಂತ ಕರಿತೀವಿ. ಕ್ಲಿಯರ್? ಅಂಡರ್ಸ್ಟುಡ್? ಎಸ್. ದಿಸ್ ಈಸ್ ಆಲ್ಸೋ ಕೈಂಡ್ ಆಫ್ ಫೋರ್ಸ್ ಓನ್ಲಿ. ಟೆನ್ಷನ್ ಆಲ್ಸೋ ನಥಿಂಗ್ ಬಟ್ ಫೋರ್ಸ್ ಓನ್ಲಿ. ಓಕೆ, ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಆಪ್ಷನ್ ಸಿ ಬರೋಣ. ಸೆಂಟ್ರಿಪೀಟಲ್ ಫೋರ್ಸ್ ಅಂತ ಇದೆ. ಸೆಂಟ್ರಿಪೀಟಲ್ ಫೋರ್ಸ್ ಅಲ್ವಾ? ಕೇಂದ್ರಾಭಿಮುಖ. ಎಸ್, ಕೇಂದ್ರಾಭಿಮುಖ ಬಲ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಕೇಂದ್ರಾಭಿಮುಖ ಬಲ ಅಂದರೆ ಏನು? ಸೊ ನಮಗೆ ಗೊತ್ತಿದೆ F = mv²/r ಅಂತ ಹೇಳ್ಬಿಟ್ಟು. ಓಕೆನಾ? ಸೊ m ಅಂದರೆ ಏನು? kg. v² ವೆಲಾಸಿಟಿ ಸ್ಕ್ವೇರ್ ಅಂದರೆ, ಸೊ ವೆಲಾಸಿಟಿಗೆ ಏನು ಫಾರ್ಮುಲಾ? v = m/s². ಹೌದಲ್ವಾ? ಸೊ ಅಲ್ಲಿ m²/s² ಆಗುತ್ತೆ, ಡಿವೈಡೆಡ್ ಬೈ r ಈಸ್ ನಥಿಂಗ್ ಬಟ್ ಲೆಂತ್ ಓನ್ಲಿ. ಲೆಂತ್ ಅಂದರೆ ಎಷ್ಟು? ಮೀಟರ್. ಸೊ ಇಲ್ಲಿ ಮೀಟರು ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ kg
ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಇದು ಆನ್ಸರ್. ಸೊ ಇದು ಈಕ್ವಲ್ ಆಯ್ತಾ? ಸೊ ಹಾಗಾದರೆ ಫೋರ್ಸ್ ಅನ್ನೋದು ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ನಥಿಂಗ್ ಬಟ್ ಫೋರ್ಸ್ ಓನ್ಲಿ, ಕೈಂಡ್ ಆಫ್ ಫೋರ್ಸ್ ಓನ್ಲಿ. ಸೊ ಅವಾಗ ಇದು ಈ ಯೂನಿಟ್ ಆಗಿದೆ, ಇದಕ್ಕೂ ಇದೇ ಯೂನಿಟ್ ಆಗಿದೆ, ಇದಕ್ಕೂ ಇದೇ ಯೂನಿಟ್ ಆಗಿದೆ. ಬಟ್ ವರ್ಕ್ ಬಂದ್ಬಿಟ್ಟು ವರ್ಕ್ಗೇನು ಫಾರ್ಮುಲಾ ಡಬ್ಲ್ಯೂ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಲ್ವಾ, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ಅವಾಗ ಫೋರ್ಸ್ಗೇನು ಇಲ್ಲಿ ಬಂದಿದೆ ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂಟು ಮೀಟರ್ ಅಂತ ಬರುತ್ತೆ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಕೆ ಜಿ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರುತ್ತೆ. ಸೊ ಇದು ರಾಂಗ್ ಆನ್ಸರ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಸಿಂಪಲ್ ಅಲ್ವಾ? ಅಫ್ಕೋರ್ಸ್ ಸಿಂಪಲ್. ಯಾವಾಗ ನಿಮಗೆ ಇದು ಫಾರ್ಮುಲಾಸ್ ಗೊತ್ತಿರುತ್ತೋ ಅವಾಗ ಸಿಂಪಲ್ ಅಷ್ಟೇ ಇರುತ್ತೆ. ಈ ಫಾರ್ಮುಲಾಸ್ನೆಲ್ಲ ನಾನು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಅಂತ ಒಂದು ಟಾಪಿಕ್ ಮಾಡಿದ್ದೀನಿ. ಅದು ನಿಮಗೆ ಪ್ಲೇಲಿಸ್ಟಲ್ಲಿ ಎಲ್ಲಿ ಸಿಗುತ್ತೆ ಅಂದರೆ HSTR ಅಂತ ಒಂದು ಪ್ಲೇಲಿಸ್ಟ್ ಇದೆ. HSTR ಅಂತ ಒಂದು ಪ್ಲೇಲಿಸ್ಟ್ ಇದೆ. ಇದರಲ್ಲಿ ಹೋಗಿ ನೋಡಿ, ನಿಮಗೆ ಒಂದು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಒಂದು ಚಾಪ್ಟರ್ ಸಿಗುತ್ತೆ. ಅದರಲ್ಲಿ ಯೂನಿಟ್ಸು ಮತ್ತು ಡೈಮೆನ್ಷನ್ಸು, ಡೈಮೆನ್ಷನಲ್ ಅನಾಲಿಸಿಸ್ಸು ಅದೆಲ್ಲ ಸಿಗ್ತಾ ಹೋಗುತ್ತೆ ನಿಮಗೆ. ಐ ಹೋಪ್ ಇಟ್ ಈಸ್ ಕ್ಲಿಯರ್, ರೈಟ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ. ಈ ಥರದ ಕ್ವಶನ್ ಓದಿ, ನಿಧಾನಕ್ಕೆ ಓದಿ, ಡೋಂಟ್ ಬಿ ಪ್ಯಾನಿಕ್. ತುಂಬ ದೊಡ್ಡದು ಕ್ವಶನ್ ಇದೆ ಅಂತ ಹೇಳ್ಬಿಟ್ಟು ಪ್ಯಾನಿಕ್ ಆಗಿಬಿಡಿ. ಆನ್ಸರ್ ಸಿಂಪಲ್ ಇರುತ್ತೆ. ಕರೆಕ್ಟಾಗಿ ಕ್ವಶನ್ನ ಓದ್ತಾ ಹೋಗಿ. ಏನು ಕೊಟ್ಟಿದ್ದಾರ? ಅ ಸ್ಟೂಡೆಂಟ್ ಪುಷಸ್ ಅ ಹೆವಿ ಬಾಕ್ಸ್ ದಟ್ ಈಸ್ ಆಲ್ರೆಡಿ ಈಸ್ ಮೂವಿಂಗ್. ಅಂದರೆ ಒಬ್ಬ ಸ್ಟೂಡೆಂಟ್ ಇದ್ದಾನೆ, ಅವನೇನು ಮಾಡ್ತಾನೆ, ಒಂದು ಬಾಕ್ಸ್ನ ಪುಷ್ ಮಾಡ್ತಿದ್ದಾನೆ. ಈ ಥರ ಪುಷ್ ಮಾಡ್ತಿದ್ದಾನೆ. ಎಂಥ ಬಾಕ್ಸ್ನ? ಆಲ್ರೆಡಿ ಮೂವಿಂಗಲ್ಲಿರೋ ಬಾಕ್ಸ್ನ ಪುಷ್ ಮಾಡ್ತಿದ್ದಾನೆ. ಮೂವಿಂಗ್ ಅಕ್ರಾಸ್ ರಫ್ ಫ್ಲೋ. If the force applied by the student is exactly equal to the frictional force opposing the motion, what happens with the box? ಅಂದರೆ ಫಾರ್ ಎಕ್ಸಾಂಪಲ್, ಒಬ್ಬ ಹುಡುಗ ಇದ್ದಾನೆ, ಅವನೇನು ಮಾಡ್ತಾ ಇದ್ದಾನೆ, ಈ ಬಾಕ್ಸ್ನ ಪುಷ್ ಮಾಡ್ತಿದ್ದಾನೆ. such a way that it is moving box, such a way that, see, if he is applying 5 Newton of force, means same 5 Newton of force is applying with the frictional force, opposing force. ಇವನು ಯಾವ ರೀತಿ 5 ನ್ಯೂಟನ್ನ ಪುಷ್ ಮಾಡ್ತಿದ್ದಾನೋ ಅದೇ 5 ನ್ಯೂಟನಲ್ಲಿ ಆಪೋಸಿಟ್ ಆಗಿ ಏನು ಆಗ್ತಿರತ್ತೆ, ಫ್ರಿಕ್ಷನಲ್ ಫೋರ್ಸ್ ಅನ್ನೋದು ಆಕ್ಟ್ ಆಗ್ತಾ ಇರುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ ನೋಡಿ, ಒಬ್ಬ ವಿದ್ಯಾರ್ಥಿಯು ಈಗಾಗಲೇ ಒರಟಾದ ನೆಲದ ಮೇಲೆ ಚಲಿಸುತ್ತಿರುವ ಭಾರದ ಪೆಟ್ಟಿಗೆಯನ್ನು ತಳ್ಳುತ್ತಿದ್ದಾನೆ. ಆಲ್ರೆಡಿ ಇಟ್ ಈಸ್ ಎ ರಫ್ ಸರ್ಫೇಸ್ ಬಟ್ ಇಟ್ ಈಸ್ ಮೂವಿಂಗ್, ದಟ್ ಬಾಕ್ಸ್ ಈಸ್ ಮೂವಿಂಗ್. ಸೊ ಆ ಮೂವಿಂಗ್ ಆಬ್ಜೆಕ್ಟ್ ಮೇಲೆ ಏನು ಮಾಡ್ತಾನೆ, ಫೋರ್ಸ್ನ ಅಪ್ಲೈ ಮಾಡ್ತಾನೆ ಇವನು, ಒಬ್ಬ ಹುಡುಗ. ಓಕೆ, ವಿದ್ಯಾರ್ಥಿಯು ಪ್ರಯೋಗಿಸಿದ ಬಲವು ಚಲನೆಯ ವಿರುದ್ಧದ ಕಾರ್ಯನಿರ್ವಹಿಸುತ್ತಿರುವ ಚಲನಾ ಘರ್ಷಣಾ ಬಲಕ್ಕೆ ನಿಖರವಾಗಿ ಸಮವಾಗಿರುತ್ತೆ. ಅಂದರೆ ಅವನು 5 ನ್ಯೂಟನ್ ಅಪ್ಲೈ ಮಾಡ್ತಿದ್ರೆ 5 ನ್ಯೂಟನ್ ಆ ಕಡೆನೂ ಕೂಡ ಒಂದು ಫೋರ್ಸ್ ಇರುತ್ತೆ. ಯಾವುದರಿಂದ ಅಂದರೆ ಫ್ರಿಕ್ಷನಲ್ ಫೋರ್ಸಿಂದ. ಓಕೆನಾ? ನೆಕ್ಸ್ಟ್ ಏನು ಕೇಳ್ತಿದ್ದಾರೆ, ಪೆಟ್ಟಿಗೆಯ ಚಲನೆ ಹೇಗಿರುತ್ತೆ ಅಂತ ಕೇಳಿದ್ದಾರೆ. ಎಸ್ ನೋಡಿ, ಆಪ್ಷನ್ಸ್ ನೋಡ್ತಾ ಹೋಗೋಣ. ಪೆಟ್ಟಿಗೆಯು ಮುಂದಕ್ಕೆ ವೇಗೋತ್ಕರ್ಷ ಪಡೆಯುತ್ತಾ, ಪೆಟ್ಟಿಗೆಯು ಕ್ರಮೇಣ ನಿಂತು ಹೋಗುತ್ತೆ, ಪೆಟ್ಟಿಗೆಯು ಸ್ಥಿರ ವೇಗದಲ್ಲಿ ಚಲಿಸುತ್ತೆ, ಪೆಟ್ಟಿಗೆಯ ವೇಗವು ನಿರಂತರವಾಗಿ ಹೆಚ್ಚಾಗುತ್ತಾ ಹೋಗುತ್ತೆ. ಬಾಕ್ಸ್ ವಿಲ್ ಆಕ್ಸಲರೇಟ್ ಫಾರ್ವರ್ಡ್ಸ್, ಬಾಕ್ಸ್ ವಿಲ್ ಗ್ರಾಜುವಲಿ ಕಮ್ ಟು ರೆಸ್ಟ್, ಬಾಕ್ಸ್ ವಿಲ್ ಮೂವ್ ಅಟ್ ಎ ಕಾನ್ಸ್ಟೆಂಟ್ ಸ್ಪೀಡ್, ಬಾಕ್ಸ್ ವಿಲ್ ಮೂವ್ ಅಟ್ ಎ ಇನ್ಕ್ರೀಸ್ ಸ್ಪೀಡ್. ನಿಮ್ಮ ಆನ್ಸರ್ ಏನಿದೆ? ಸಿ, ಯಾವುದೇ ಒಂದು ಆಬ್ಜೆಕ್ಟು ಸ್ಪೀಡ್ನ ಇನ್ಕ್ರೀಸ್ ಮಾಡಬೇಕಾದ್ರೆ, ವೆಲಾಸಿಟಿನ ಚೇಂಜ್ ಮಾಡಬೇಕಾದ್ರೆ ಅಲ್ಲೇನು ಬೇಕು, ಎಕ್ಸ್ಟರ್ನಲ್ ಫೋರ್ಸ್ ಅನ್ನೋದು ಬೇಕು, ಹೌದಲ್ವಾ? ಎಕ್ಸ್ಟರ್ನಲ್ ಬಾಹ್ಯ ಬಲ ಅನ್ನೋದು ಬೇಕು. ಬಟ್ ಇಲ್ಲಿ ಬಾಹ್ಯ ಬಲ ಅನ್ನೋದು ಇಲ್ಲ ಸರ್, ಇದೆ ಅಂತ ಹೇಳ್ಬೇಡಿ. ಇವನು ಬಾಹ್ಯ ಬಲ ಅಪ್ಲೈ ಮಾಡ್ತಿದ್ದಾನೆ, ಬಟ್ ಆ ಬಾಹ್ಯ ಬಲ ಯಾವುದರಿಂದ ಕ್ಯಾನ್ಸಲ್ ಆಗ್ತಿದೆ ಅಂದರೆ ಫ್ರಿಕ್ಷನಲ್ ಫೋರ್ಸಿಂದ ಕ್ಯಾನ್ಸಲ್ ಆಗ್ತಿದೆ. ಅವನು 5 ನ್ಯೂಟನ್ ಈ ಥರ ಅಪ್ಲೈ ಮಾಡ್ತಿದ್ದಾರೆ, ಸೇಮ್ 5 ನ್ಯೂಟನ್ ಈ ಥರ ಅಪ್ಲೈ ಆಗ್ತಿದೆ ಫ್ರಿಕ್ಷನಲ್ ಫೋರ್ಸಿಂದ. ಇದು ಕ್ಯಾನ್ಸಲ್ ಆಗುತ್ತೆ. ಯಾವುದೇ ಒಂದು ಬಾಹ್ಯ ಬಲ ಅಪ್ಲೈ ಆಗಲ್ಲ ಆ ಬಾಕ್ಸ್ ಮೇಲೆ. ಆದ್ದರಿಂದ ಅದೇನು ಮಾಡುತ್ತೆ, ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಹೋಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಹಾಗಾದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಏನಾದ್ರು ಡೌಟ್ ಇದ್ದರೆ ಪ್ಲೀಸ್ ಡೂ ಕಮೆಂಟ್ ಮಾಡಿ. ಓಕೆ, ಅದೇ ರೀತಿ ಈ ಥರ ಕ್ವಶನ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ತುಂಬ ಜನ ನೋಡ್ತೀರಾ, ತುಂಬ ಜನ ಲೈಕ್ ಮಾಡ್ತಿಲ್ಲ. ಐ ಡೋಂಟ್ ನೋ ವೈ. ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಆಯ್ತಾನಾ? ಎಸ್. ನೆಕ್ಸ್ಟ್ ನೋಡಿ,
Passengers are thrown forward when moving bus stops suddenly due to. ಚಲಿಸುತ್ತಿರುವ ಬಸ್ ಹಠಾತ್ ನಿಂತಾಗ ಪ್ರಯಾಣಿಕರು ಮುಂದೆ ಎಸೆಯಲ್ಪಡುವುದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿರತ್ತೆ ಇದು, ಬಟ್ ಡೋಂಟ್ ಕನ್ಫ್ಯೂಸ್. ಗ್ರಾವಿಟೇಷನಲ್ ಫೋರ್ಸ್ ಗುರುತ್ವಾಕರ್ಷಣೆ ಬಲ, ಇನರ್ಷಿಯಾ ಆಫ್ ಮೋಷನ್ ಚಲನೆಯ ಜಡತ್ವ, ಏರ್ ರೆಸಿಸ್ಟೆನ್ಸ್ ಗಾಳಿಯ ಪ್ರತಿರೋಧ, ಫ್ರಿಕ್ಷನ್ ಬಿಟ್ವೀನ್ ದ ಟೈರ್ಸ್ ಅಂಡ್ ದ ರೋಡ್ ಟೈರ್ ಮತ್ತು ರಸ್ತೆ ನಡುವಿನ ಘರ್ಷಣೆ ಅಂತ ಕೇಳಿದ್ದಾರೆ. ಏನು ಕೇಳ್ತಿದ್ದಾರೆ? ಹೋಗ್ತಾ ಇರೋ ಬಸ್ಸು ಸಡನ್ ಆಗಿ ನಿಂತಾಗ ನಾವೇನು ಮಾಡ್ತೀವಿ? ಮುಂದೆಗೆ ಹೋಗ್ತೀವಿ. ದಟ್ ಈಸ್ ಬಿಕಾಸ್ ಆಫ್ ಚಲನೆಯ ಜಡತ್ವ. ಎಲ್ರಿಗೂ ಗೊತ್ತಿದೆ, ಇದು ಗೊತ್ತಿದೆ. ಬಟ್ ಇನ್ನು ನಿಮಗೆ ಇಟ್ಸ್ ಇನರ್ಷಿಯಾ ಆಫ್ ರೆಸ್ಟ್, ಇನರ್ಷಿಯಾ ಆಫ್ ಮೋಷನ್ ಅಂತ ಕೇಳಿದ್ರೆ ಅವಾಗ ಏನು ಮಾಡ್ತೀರಾ? ರೈಟ್. ಸೊ ನೋಡಿ ಇಲ್ಲಿ ಎಂತಾಯ್ತು, inertia of rest, inertia of motion. ಒಬ್ಬ ವ್ಯಕ್ತಿ ಬಸ್ಸಲ್ಲಿ ಕೂತಿರ್ತಾನೆ. ಆ ಬಸ್ಸು ಏನು ಮಾಡ್ತಿದೆ? ಸಡನ್ ಆಗಿ ಸ್ಟಾರ್ಟ್ ಆಗ್ತಿದೆ. ಅದು ಸ್ಟಾರ್ಟ್ ಆಗಿರಲ್ಲ ಫಸ್ಟೇ. ಬಾಡಿ ಈಸ್ ಅಟ್ ರೆಸ್ಟ್, ಬಸ್ ಈಸ್ ಅಟ್ ರೆಸ್ಟ್. ಓಕೆ. ಸೊ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿರುತ್ತೆ. ಬಸ್ಸು ಸಡನ್ ಆಗಿ ಸ್ಟಾರ್ಟ್ ಆದಾಗ ಏನಾಗುತ್ತೆ? ಬಾಡಿ ಅನ್ನೋದು ಹೆಂಗೆ ಹೋಗುತ್ತೆ? ನಮ್ಮ ಬಾಡಿ ಹಿಂದಕ್ಕೆ ಹೋಗುತ್ತೆ. ಅಪ್ಪರ್ ಬಾಡಿ. ಲೋವರ್ ಬಾಡಿ ಬಂದು ಬಸ್ ಜೊತೆ ಕಾಂಟ್ಯಾಕ್ಟ್ ಇರುತ್ತೆ, ಬಸ್ ಜೊತೆ ಮೂವ್ ಆಗಲಿಕ್ಕೆ ರೆಡಿ ಇರುತ್ತೆ. ಬಟ್ ಅಪ್ಪರ್ ಬಾಡಿ ಅನ್ನೋದು ಕಾಂಟ್ಯಾಕ್ಟಲ್ಲಿ ಇರೋದಿಲ್ಲ. ಅವಾಗ ಏನಾಗುತ್ತೆ? ನಮ್ಮ ಬಾಡಿ ಅನ್ನೋದು, ಅಪ್ಪರ್ ಬಾಡಿ ಅನ್ನೋದು ಹಿಂದಕ್ಕೆ ಹೋಗುತ್ತೆ. ದಿಸ್ ಇಸ್ ಬಿಕಾಸ್ ಆಫ್ ಇನರ್ಷಿಯಾ ಆಫ್ ರೆಸ್ಟ್. ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಹೋಗ್ತಿರೋ ಬಸ್ಸು ಸಡನ್ ಆಗಿ ಸ್ಟಾಪ್ ಆಗುತ್ತೆ. ಬಟ್ ನಮ್ಮ ಲೋವರ್ ಬಾಡಿ ಏನಾಗುತ್ತೆ? ಲೋವರ್ ಬಾಡಿ ಬಸ್ ಜೊತೆ ಕಾಂಟ್ಯಾಕ್ಟ್ ಇರುತ್ತೆ, ಲೋವರ್ ಬಾಡಿ ಬಸ್ ಜೊತೆ ಮೂವ್ ಆಗುತ್ತೆ. ಬಟ್ ಅಪ್ಪರ್ ಬಾಡಿ ಅನ್ನೋದು ಏನಾಗುತ್ತೆ? ಬಸ್ ಜೊತೆ ಸ್ಟಾಪ್ ಆಗುತ್ತೆ. ಸೊ ಈ ಬಸ್ಸು ಸ್ಟಾಪ್ ಆದಾಗ ನಮ್ಮ ಲೋವರ್ ಬಾಡಿ ಬಸ್ ಜೊತೆ ಸ್ಟಾಪ್ ಆಗುತ್ತೆ, ಬಟ್ ಅಪ್ಪರ್ ಬಾಡಿ ಅನ್ನೋದು ಗಾಳಿಯಲ್ಲಿರುತ್ತೆ. ಸೊ ಅದು ಕಾಂಟ್ಯಾಕ್ಟ್ ಇರೋದಿಲ್ಲ. ಆವಾಗ ಏನಾಗುತ್ತೆ? ಅಪ್ಪರ್ ಬಾಡಿ ಅನ್ನೋದು ಮುಂದಕ್ಕೆ ಹೋಗುತ್ತೆ. ಇಟ್ ಈಸ್ ಬಿಕಾಸ್ ಆಫ್ ಇನರ್ಷಿಯಾ ಆಫ್ ಮೋಷನ್. ಅಷ್ಟೇ, ಇನರ್ಷಿಯಾ ಆಫ್ ಮೋಷನ್. ಮುಗೀತು. ಡೌಟ್ ಇದೆನಾ? ನೀವೊಂದು 2 ಎಕ್ಸಾಂಪಲ್ಸ್ನ ಕಮೆಂಟ್ ಮಾಡಿ. ಇನರ್ಷಿಯಾ ಆಫ್ ರೆಸ್ಟ್ಗೆ ಮೆನ್ಷನ್ ಮಾಡಿ. ಇನರ್ಷಿಯಾ ಆಫ್ ರೆಸ್ಟ್, ಇನರ್ಷಿಯಾ ಆಫ್ ಮೋಷನ್ಗೆ 2 ಎಕ್ಸಾಂಪಲ್ಸ್ನ ಕಮೆಂಟ್ ಮಾಡಿ. ಓಕೆ. ಎಸ್, ಈ ಥರ ಒಂದು ಕ್ವಶನ್ ನಾವು ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು, ಕಾನ್ಸೆಪ್ಟ್ ಕರೆಕ್ಟಾಗಿ ಗೊತ್ತಿದ್ರೆ. ಓಕೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರ ಇದೆ. ಅ ಕ್ರಿಕೆಟರ್ ಮೂವ್ಸ್ ಇಸ್ ಹ್ಯಾಂಡ್ಸ್ ಬ್ಯಾಕ್ವರ್ಡ್ ವೈಲ್ ಕ್ಯಾಚಿಂಗ್ ಎ ಬಾಲ್ ಬಿಕಾಸ್. ಕ್ರಿಕೆಟನ್ನು, ಚೆಂಡನ್ನು ಹಿಡಿಯುವಾಗ ತನ್ನ ಕೈಗಳನ್ನು ಹಿಂದಕ್ಕೆ ಎಳೆಯುತ್ತಾನೆ. ಇದಕ್ಕೆ ಕಾರಣವೇನು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಆರ್ ಲೈಕ್ ದಿಸ್: ಟು ಇನ್ಕ್ರೀಸ್ ದ ಫೋರ್ಸ್ ಆನ್ ದ ಬಾಲ್, ಚೆಂಡಿನ ಮೇಲೆ ಹೆಚ್ಚು ಬಲವನ್ನು ಉಂಟು ಮಾಡಲು. ಟು ರೆಡ್ಯೂಸ್ ದ ಟೈಮ್ ಆಫ್ ಇಂಪ್ಯಾಕ್ಟ್, ಘರ್ಷಣೆಯ ಸಮಯವನ್ನು ಕಡಿಮೆ ಮಾಡಲು. ಥರ್ಡ್ ಒನ್, ಟು ಇನ್ಕ್ರೀಸ್ ದ ಟೈಮ್ ಆಫ್ ಇಂಪ್ಯಾಕ್ಟ್ ಅಂಡ್ ರೆಡ್ಯೂಸ್ ದ ಫೋರ್ಸ್ ಆಕ್ಟಿಂಗ್ ಆನ್ ದ ಹ್ಯಾಂಡ್ಸ್. ಘರ್ಷಣೆಯ ಸಮಯವನ್ನು ಹೆಚ್ಚಿಸಿ ಕೈಗಳ ಮೇಲೆ ಬೀಳುವ ಬಲವನ್ನು ಕಡಿಮೆ ಮಾಡಲು ಅಂತ ಕೇಳಿದ್ದಾರೆ. ನೆಕ್ಸ್ಟ್, ಚೆಂಡನ್ನು ಬೇಗ ನಿಲ್ಲಿಸಲು. ಚೆಂಡನ್ನು ಟು ಸ್ಟಾಪ್ ದ ಬಾಲ್ ವೆರಿ ಕ್ವಿಕ್ಲಿ. ಯಾವುದು ಆನ್ಸರು? ಐ ಥಿಂಕ್ ಇದು ಸ್ಕೂಲ್ ಬುಕ್ಸಲ್ಲಿ ಇದೆ, ಹೌದಲ್ವಾ? ಸೊ ಏನು ಮಾಡ್ತಾನೆ, ಒಂದು ಕ್ಯಾಚ್ನ ಹಿಡಿಯುವಾಗ ನಾವು ಈ ಥರ ತಗೋತೀವಿ ಕೈನ, ಹೌದಲ್ವಾ? ಸೊ ಈ ಥರ ಇಟ್ಟರೆ ಏನಾಗುತ್ತೆ? ಅದು ಸಡನ್ನಾಗಿ ಫೋರ್ಸ್ ಬಂದು ಸಡನ್ನಾಗಿ ಆಚೆ ಹೋಗುತ್ತೆ. ಸೊ ಕ್ಯಾಚ್ ಹಿಡಿಬೇಕಾದ್ರೆ ಈ ಥರ ಒಂದು ಹಿಂದಕ್ಕೆ ತಗೋಬೇಕು. ಯಾಕೆ ತಗೋಬೇಕು ಅಂದರೆ ಟೈಮ್ ಇಂಟರ್ವಲ್ ಅನ್ನೋದು ಜಾಸ್ತಿ ಆಗುತ್ತೆ, ಫೋರ್ಸ್ ಅನ್ನೋದು ರೆಡ್ಯೂಸ್ ಆಗುತ್ತೆ. ಅದೊಂದು. ಸೊ ಯಾಕೆ ಇದು ಏನು ನಡೀತೆ? ಇದಕ್ಕೆ ಎಕ್ಸಾಕ್ಟ್ಲಿ ಏನು ಕರಿತೀವಿ ಅಂದರೆ ಇನರ್ಷಿಯಾ ಅಂತ, ವಾಟ್ ಈಸ್ ಇಟ್ಸ್ ಇಂಪಲ್ಸಿವ್ ಅಂತ ಕರಿತೀವಿ. ಇಂಪಲ್ಸಿವ್ ಫೋರ್ಸ್ ಆರ್ ಇಂಪಲ್ಸ್ ಫೋರ್ಸ್ ಅಂತ ಕರಿತೀವಿ. ಸೊ ವಾಟ್ ಎಕ್ಸಾಕ್ಟ್ಲಿ ದಿಸ್ ಇಂಪಲ್ಸ್ ಫೋರ್ಸ್? large force acting on a body, in a short interval of time. In a short interval of time. This is what we are called as
ಇಂಪಲ್ಸಿವ್ ಫೋರ್ಸ್ ಅಂತ ಕರಿತೀವಿ. ಇಂಪಲ್ಸಿವ್ ಫೋರ್ಸ್ಗೆ ಫಾರ್ಮುಲಾ ಏನು ಅಂದರೆ ಜೆ ಇಸ್ ಈಕ್ವಲ್ ಟು, ಇಂಪಲ್ಸಿವ್ ಫೋರ್ಸ್ನ ಜೆ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಜೆ ಇಸ್ ಈಕ್ವಲ್ ಟು ಎಫ್ ಇಂಟು ಟಿ. ಓಕೆನಾ? ಸೊ ಯಾರೋ ಬಂದು ನಿಮಗೆ ಸಡನ್ನಾಗಿ ಕೆನ್ನೆಗೆ ಬಾರಿಸಿದ್ರು, ಸಡನ್ನಾಗಿ ಫಟ್ ರಫ್ ಅಂತ ಬಾರಿಸಿದ್ರು, ಅವಾಗ ಏನಾಗುತ್ತೆ, ತುಂಬ ನಿಮಗೆ ಹೀಟ್ ಆಗುತ್ತೆ. ವಿತಿನ್ ಸೆಕೆಂಡ್ಸ್ ನಿಮ್ಗೆ ಏನಾಗುತ್ತೆ, ನಿಮಗೆ ಕೆನ್ನೆಗೆ ಏಟ್ ಬೀಳುತ್ತೆ, ಹೌದಲ್ವಾ? ಸೊ ನೆಕ್ಸ್ಟ್ ಇನ್ನೂ ಯಾವುದೋ ನೀವು ಒಂದು ಗೋಡೆಗೆ ಮೊಳೆ ಹೊಡಿತಾ ಇದ್ದೀರ. ಸೊ ಏನಾದರೂ ಕಾನ್ಸಂಟ್ರೇಷನ್ ಮಿಸ್ ಆಗಿ ಆ ಒಂದು ಮೊಳೆ ಮೇಲೆ ಬೀಳಬೇಕಾಗಿರೋ ಒಂದು ಏಟು ನಿಮ್ಮ ಕೈ ಮೇಲೆ ಬಿದ್ದರೆ ಏನಾಗುತ್ತೆ? ಸೊ ತುಂಬ ನೋವಾಗುತ್ತೆ, ಯಾಕಂದರೆ ವಿತಿನ್ ಸೆಕೆಂಡ್ ಆ ಫೋರ್ಸ್ ಅನ್ನೋದು ಅಪ್ಲೈ ಆಗುತ್ತೆ ನಮ್ಮ ಕೈ ಮೇಲೆ, ಹೌದಲ್ವಾ? ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದಿಸ್ ಇಂಪಲ್ಸಿವ್ ಫೋರ್ಸ್. ಲಾರ್ಜ್ ಫೋರ್ಸ್ ಆಕ್ಟಿಂಗ್ ಇನ್ ಎ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್, ವೆರಿ ಶಾರ್ಟ್, ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಆ್ಯಕ್ಷನ್ ಅನ್ನೋದು ನಡೆದ್ಬಿಡುತ್ತೆ. ಅದಕ್ಕೆ ನಾವು ಏನು ಕರಿತೀವಿ, ಇಂಪಲ್ಸಿವ್ ಫೋರ್ಸ್ ಅಂತ ಕರಿತೀವಿ. ಕ್ಯಾಚ್ ಬಂತು, ಬಾಲ್ ಹಿಡಿಯೋಷ್ಟೊತ್ತಿಗೆ ಏನಾಗುತ್ತೆ, ಅದು ಆಚೆ ಹೋಗ್ಬಿಡುತ್ತೆ, ತುಂಬ ಫೋರ್ಸ್ ಬರ್ತಾ ಇದೆ, ಅಷ್ಟು ಫೋರ್ಸು ಒಂದೇ ಸರಿ ಬಂದು ವಿತಿನ್ ಸೆಕೆಂಡ್ಸಲ್ಲಿ ನಮ್ಮ ಕೈ ಮೇಲೆ ಆಕ್ಟ್ ಆಗುತ್ತೆ. ಸೊ ಆ ಒಂದು ಟೈಮ್ ಇಂಟರ್ವಲ್ನ ಇನ್ಕ್ರೀಸ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಆ ಒಂದು ಕೈಗಳನ್ನ ಹಿಂದಕ್ಕೆ ತಗೋತೀವಿ. ಆವಾಗ ಟೈಮ್ ಇಂಟರ್ವಲ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ, ಫೋರ್ಸ್ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆನಾ? ಅರ್ಥ ಆಯ್ತಾ? ಸೊ ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ, ಟು ಇನ್ಕ್ರೀಸ್ ದ ಟೈಮ್ ಇಂಪ್ಯಾಕ್ಟ್ ಟು ರೆಡ್ಯೂಸ್ ದ ಫೋರ್ಸ್ ಆಕ್ಟಿಂಗ್ ಆನ್ ದ ಹ್ಯಾಂಡ್ಸ್. ಘರ್ಷಣೆಯ ಸಮಯವನ್ನು ಹೆಚ್ಚಿಸಿ ಕೈಗಳ ಮೇಲೆ ಬೀಳುವ ಬಲವನ್ನು ಕಡಿಮೆ ಮಾಡಲು. ಆಪ್ಷನ್ 3 ಸರಿಯಾದ ಉತ್ತರ ಆಗಿರುತ್ತೆ. ಇನ್ನೊಂದು ನಿಮಗೆ ಹೋಮ್ವರ್ಕ್, ಕಮೆಂಟ್ ಮಾಡಿ. ಇಂಪಲ್ಸ್ ಅನ್ನೋದು ಯಾವುದಕ್ಕೆ ಸಮವಾಗಿರುತ್ತೆ? ಐ ಥಿಂಕ್ ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ಇಲ್ಲ ಅಂದರೆ ಪರವಾಗಿಲ್ಲ ನೋಡಿ. ಇಂಪಲ್ಸ್ ಅನ್ನೋದು ಯಾವುದಕ್ಕೆ ಒಂದು ಸಮವಾಗಿರುತ್ತೆ, ಯಾವ ಒಂದು ಫೋರ್ಸ್ಗೆ ಸಮವಾಗಿರುತ್ತೆ? ಇಲ್ಲಿ ಬರೀತೀನಿ ನೋಡಿ. ಇಂಪಲ್ಸ್ ಅನ್ನೋದು ಯಾವುದಕ್ಕೆ ಸಮವಾಗಿರುತ್ತೆ? ಆಪ್ಷನ್ಸ್ ಬೇಕಾ? ಸರಿ, ಆಪ್ಷನ್ಸ್ ಕೊಡ್ತೀನಿ, ತಗೊಳ್ಳಿ. ಸೊ ಆಪ್ಷನ್ಸ್ ಏನು ಕೊಡ್ತಾ ಇದ್ದೀನಿ? ವರ್ಕ್ ಕೊಡ್ತಾ ಇದ್ದೀನಿ, ವರ್ಕ್. ಆಪ್ಷನ್ 2 ಏನು ಕೊಡ್ತಾ ಇದ್ದೀನಿ? ಫೋರ್ಸ್ ಕೊಡ್ತಾ ಇದ್ದೀನಿ. ಆಪ್ಷನ್ 3 ಏನು ಕೊಡ್ತಾ ಇದ್ದೀನಿ? ಮೊಮೆಂಟಮ್ ಕೊಡ್ತಾ ಇದ್ದೀನಿ, ಮೊಮೆಂಟಮ್. ಆಪ್ಷನ್ ಡಿ ಏನು ಕೊಡ್ತಾ ಇದ್ದೀನಿ? ಟೆನ್ಷನ್ ಕೊಡ್ತಾ ಇದ್ದೀನಿ. ನಿಮಗೆ ಟೆನ್ಷನ್ ಕೊಡ್ತಿದ್ದೀನಾ? ಇಲ್ಲ, ಟೆನ್ಷನ್ ಅನ್ನೋದು ಒಂದು ಫೋರ್ಸ್ ಆಗಿರುತ್ತೆ. ಸೊ ದೀಸ್ ಆರ್ ದ ಆಪ್ಷನ್ಸ್. ಪ್ಲೀಸ್ ಡೂ ಕಮೆಂಟ್ ಮಾಡಿ, ಸರಿಯಾದ ಉತ್ತರ ಕಮೆಂಟ್ ಮಾಡಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಇದೆಲ್ಲ. ಓಕೆ, ಇಂಪಲ್ಸ್ ಅನ್ನೋದು ಈ 4ರಲ್ಲಿ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ರೈಟ್, ಅಂಡರ್ಸ್ಟುಡ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರದ. ಫಾರ್ ಎ ಸೌಂಡ್ ವೇವ್ ಪ್ರಾಪಗೇಷನ್ ಇನ್ ಮೀಡಿಯಂ, ಇನ್ಕ್ರೀಸಿಂಗ್ ದ ಫ್ರೀಕ್ವೆನ್ಸಿ ವಿಲ್ ಇನ್ಕ್ರೀಸಸ್ ಇಟ್ಸ್. ಒಂದು ಮಾಧ್ಯಮದಲ್ಲಿ ಪ್ರಸಾರಣಗೊಳ್ಳುತ್ತಿರುವ ಧ್ವನಿ ತರಂಗದ ಆವರ್ತನ ಹೆಚ್ಚಿಸಿದರೆ ಕೆಳಗಿನ ಯಾವುದರ ಮೌಲ್ಯ ಹೆಚ್ಚಾಗುತ್ತೆ ಅಂತ ಕೇಳಿದ್ದಾರೆ. ಅಂದರೆ ಫ್ರೀಕ್ವೆನ್ಸಿನ ಜಾಸ್ತಿ ಮಾಡಿದ್ರೆ ಯಾವುದು ಜಾಸ್ತಿ ಆಗ್ತಾ ಹೋಗುತ್ತೆ? ರೈಟ್. ಸೊ ತರಂಗನ, ಸ್ಪೀಡ, ನಂಬರ್ ಆಫ್ ಕಂಪ್ರೆಷನ್ ಪರ್ ಸೆಕೆಂಡ, ನೆಕ್ಸ್ಟ್ ಟೈಮ್ ಪೀರಿಯಡ್. ಸೊ ನಮಗೆ ಗೊತ್ತಿದೆ ಫಾರ್ಮುಲಾ ಏನು? ಎಫ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಂಪ್ರೆಷನ್ ಬೈ ಟೈಮ್. ಓಕೆ, ನಂಬರ್ ಆಫ್ ಕಂಪ್ರೆಷನ್ಸ್ ಜಾಸ್ತಿ ಆದರೆ ಫ್ರೀಕ್ವೆನ್ಸಿ ಅನ್ನೋದು ಜಾಸ್ತಿ ಇರುತ್ತೆ, ಅಥವಾ ಫ್ರೀಕ್ವೆನ್ಸಿ ಜಾಸ್ತಿ ಆದರೆ ನಂಬರ್ ಆಫ್ ಕಂಪ್ರೆಷನ್ಸ್ ಆರ್ ನಂಬರ್ ಆಫ್ ಕಂಪ್ರೆಷನ್ಸ್ ಅನ್ನೋದು ಜಾಸ್ತಿ, ಸಂಕುಚನಗಳು ಅಂತ ಕರಿತೀವಲ್ಲ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ 3 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ, ನಂಬರ್ ಆಫ್ ಕಂಪ್ರೆಷನ್ಸ್ ಪರ್ ಸೆಕೆಂಡ್. ಓಕೆ, ಐ ಹೋಪ್ ಇಟ್ ಇಸ್ ಕ್ಲಿಯರ್. ಎಸ್ ನೋಡಿ, ಅದ್ರ ಬಗ್ಗೆನೇ ಸ್ವಲ್ಪ ಒಂದು ಡೀಟೇಲ್ ಆಗಿ ಆನ್ಸರ್ಸ್ ಇದೆ. ಫ್ರೀಕ್ವೆನ್ಸಿ ಇಸ್ ದ ನಂಬರ್ ಆಫ್ ಕಂಪ್ಲೀಟ್ ವೈಬ್ರೇಷನ್ಸ್ ಆರ್ ಕಂಪ್ರೆಷನ್ಸ್ ಪ್ರೊಡ್ಯೂಸ್ಡ್ ಇನ್ 1 ಸೆಕೆಂಡ್. ನಮ್ಗೆ ಗೊತ್ತಿದೆ ಎಫ್ ಇಸ್ ಈಕ್ವಲ್ ಟು 1/2. ನಂಬರ್ ಆಫ್ ಆಸಿಲೇಷನ್ಸ್ ಆರ್ ನಂಬರ್ ಆಫ್ ಫ್ರೀಕ್ವೆನ್ಸಿ ಪರ್ ಸೆಕೆಂಡ್, 1/t. When frequency increases, number of compressions passing through the point every second also increases. Wave speed remains constant in the same medium. Wavelength decreases because v is equal to f lambda ಅಂತ ಕರಿತೀವಿ, v is equal to f lambda. So time period decreases because t is equal to 1/f ಆಗಿರುತ್ತೆ. ಸೊ ಈ ಎರಡು ಈಕ್ವೇಷನ್ಸು ಇಂಪಾರ್ಟೆಂಟ್ ಆಗಿರುತ್ತೆ ಟು ಫೈಂಡ್ ದ ರಿಲೇಷನ್ ಬಿಟ್ವೀನ್ ಫ್ರೀಕ್ವೆನ್ಸಿ, ಟೈಮ್ ಪೀರಿಯಡ್, ವೆಲಾಸಿಟಿ ಆ್ಯಂಡ್ ವೇವ್ ಲೆಂತ್. ಸೊ ಆವರ್ತನ ಎಂದರೆ ಒಂದು ಸೆಕೆಂಡಿನಲ್ಲಿ ಉಂಟಾಗುವ ಸಂಪೂರ್ಣ ಕಂಪನಗಳು ಅಥವಾ ಸಂಕುಚನಗಳ ಸಂಖ್ಯೆ ಆಗಿರುತ್ತೆ. ಆದ್ದರಿಂದ ಆವರ್ತನ ಹೆಚ್ಚಾದರೆ ಪ್ರತಿ ಸೆಕೆಂಡಿಗೆ ಉಂಟಾಗುವ ಸಂಕುಚನಗಳ ಸಂಖ್ಯೆಯು ಹೆಚ್ಚಾಗ್ತಾ ಹೋಗುತ್ತೆ. ಓಕೆನಾ? ಅದೇ ಮಾಧ್ಯಮದಲ್ಲಿ ಧ್ವನಿಯ ವೇಗ ಸ್ಥಿರವಾಗಿರುತ್ತೆ, ತರಂಗ ಕಡಿಮೆ ಆಗ್ತಾ ಹೋಗುತ್ತೆ, ಅಂದರೆ ವೇವ್ ಲೆಂತ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ.
ಸೊ ತರಂಗ ದೂರ ಅಂತ ಕರಿತೀವಿ ಅದಕ್ಕೆ. ವಿ ಇಸ್ ಇಕ್ವಲ್ ಟು ಎಫ್ ಲ್ಯಾಂಬ್ಡಾ. ಆವರ್ತನ ಕಾಲ ಟೈಮ್ ಪೀರಿಯಡ್ ಕಡಿಮೆ ಆಗುತ್ತದೆ ಏಕೆಂದರೆ ಟಿ ಇಸ್ ಇಕ್ವಲ್ ಟು 1/f ಆಗಿರುತ್ತೆ. ರೈಟ್? ಎಸ್. ನೆಕ್ಸ್ಟ್ ನೋಡಿ ಈ ಥರ ಇದೆ. 1 ಲೈಟ್ ಇಯರ್ ಈಸ್ ಈಕ್ವಲ್ ಟು, ಒಂದು ಬೆಳಕಿನ ವರ್ಷ ಎಷ್ಟಕ್ಕೆ ಸಮವಾಗಿರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ 9.46 ಇಂಟು 10⁻12 ಮೀಟರ್, 9.46 ಇಂಟು 10⁻13 ಮೀಟರ್, 9.46 ಇಂಟು 10⁻15 ಮೀಟರ್ ಆಗಿರುತ್ತೆ. ಸೊ 9.46 ಇಂಟು 10⁻18 ಮೀಟರ್ ಆಗಿರುತ್ತೆ. ಸೊ ಥಿಂಕ್ ಮಾಡಿ ಯಾವುದು ಸರಿಯಾದ ಉತ್ತರ ಅಂತ ಹೇಳ್ಬಿಟ್ಟು. ಆ್ಯಂಡ್ ಒನ್ ಮೋರ್ ಕ್ಲಾರಿಫಿಕೇಶನ್, ಒಂದು ಕ್ಲಾಸ್ 8ಅಲ್ಲಿ ಏನಿತ್ತಲ್ಲ, ಕ್ಲಾಸ್ 8ಅಲ್ಲಿ ಫಸ್ಟ್ ಕ್ವಶನ್ ಈಗ ನೆನಪು ಬರ್ತದೆ. ಕ್ವಶನ್ ನಂಬರ್ 1 ಕ್ಲಾಸ್ 8ಅಲ್ಲಿ ಲ್ಯಾಂಡ್ ಸರ್ವೆ ಒಂದು ಕ್ಲಾಸ್ 8ಅಲ್ಲಿ MCQs ಡಿಕೋಡಿಂಗಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಒಂದು ಫಸ್ಟ್ ಕ್ವಶನ್ ಏನಾಗಿದೆ, ಅಲ್ಲಿ ನಾವು ಫ್ಲೆಮಿಂಗ್ಸ್ನ ಲೆಫ್ಟ್ ಹ್ಯಾಂಡ್ ರೂಲ್ನ ಯೂಸ್ ಮಾಡ್ತೀವಿ. ಲೆಫ್ಟ್ ಹ್ಯಾಂಡ್ ರೂಲ್. ಓಕೆ. ಸೊ ಬೈ ಮಿಸ್ಟೇಕ್ ಆಗಿ ಏನಾಗಿದೆ, ಅದು ಡಯಾಗ್ರಾಮು ರೈಟ್ ಹ್ಯಾಂಡ್ ರೂಲ್ದು ಬಂದ್ಬಿಟ್ಟಿದೆ. ನಾನು ಅದು ಗಮನಿಸ್ಕೊಂಡಿಲ್ಲ, ರೈಟ್ ಹ್ಯಾಂಡ್ ರೂಲ್. ಬಟ್ ಅದು ನೋಡ್ದಿರನೇ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಬಿಟ್ಟಿದ್ದೀನಿ ನಾನು, ಹೌದಲ್ವಾ? ಬಟ್ ಎಕ್ಸ್ಪ್ಲನೇಷನು ಕರೆಕ್ಟ್ ಇದೆ. ಎಕ್ಸ್ಪ್ಲನೇಷನ್ ಕರೆಕ್ಟ್ ಇದೆ, ಬಟ್ ಡಯಾಗ್ರಾಮ್ ಮಾತ್ರ ರಾಂಗ್ ಇದ್ರೆ ಡೋಂಟ್ ಡೂ ಮಿಸ್ಟೇಕ್ಸ್. ಡೋಂಟ್ ಡೂ ಅಂದರೆ ಸರಿಯಾಗಿ ನೋಡ್ಕೊಳ್ಳಿ, ಆಯಿತಾ? ಅಲ್ಲಿ ಕರೆಕ್ಟಾಗಿ ಏನಿದೆ ಅಂತ ನೋಡ್ಕೊಳ್ಳಿ. ಬಟ್ ಎಕ್ಸ್ಪ್ಲನೇಷನ್ ಮಾತ್ರ ಸರಿಯಾಗಿದೆ. ಡಯಾಗ್ರಾಮ್ ಮಾತ್ರ ಸ್ವಲ್ಪ ಮಿಸ್ ಆಗಿದೆ, ಅದು ಇನ್ನೊಂದ್ಸರಿ ಆಗದಿರ ನೋಡ್ಕೊತೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಆಯಿತಾ? ಐ ಹೋಪ್ ಇಟ್ ಈಸ್ ಕ್ಲಿಯರ್. ದೆನ್ ಕಮ್ ಟು ದಿಸ್. ಬಿಫೋರ್ ಗೋಯಿಂಗ್ ಟು ದಿಸ್, ವಿ ಹ್ಯಾವ್ ಟು ಫೈಂಡ್ ಔಟ್ ದ ರಿಲೇಷನ್ ಬಿಟ್ವೀನ್ ಆಸ್ಟ್ರೋನಾಮಿಕಲ್ ಯೂನಿಟ್, ಲೈಟ್ ಇಯರ್ ಆ್ಯಂಡ್ 1 ಪಾರ್ಸೆಕ್. ಇಲ್ಲಿದೆ ನೋಡಿ ಇಲ್ಲಿ. ಆಸ್ಟ್ರೋನಾಮಿಕಲ್ ಯೂನಿಟ್ ಅಂದರೆ ಏನು? ಆವ್ರೇಜ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸನ್ ಅಂಡ್ ಅರ್ತ್ ಅಂಡ್ ಸನ್. ಅಂದರೆ ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಸನ್ ಮತ್ತು ಯಾವುದೇ ಒಂದು ಗ್ರಹ ಅಥವಾ ಗ್ರಹಗಳ ನಡುವೆ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ ಅಂದರೆ ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಕರಿತೇವೆ. ಸೊ ಕನ್ನಡದಲ್ಲಿ ಏನು ಕರಿತೀವಿ? ಖಗೋಳಮಾನ ಅಂತ ಕರಿತೀವಿ. ಖಗೋಳಮಾನ ಅಂತ ಕರಿತೇವೆ. ಒಂದು ಖಗೋಳಮಾನ ಅಂದರೆ ಎಷ್ಟು ಮೀಟರ್ ಅಂದರೆ 1.496 ಇಂಟು 10⁻11 ಮೀಟರ್ ಆಗಿರುತ್ತೆ, ಅಥವಾ 149.6 ಮಿಲಿಯನ್ ಕಿಲೋಮೀಟರ್ಸ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ. ರೈಟ್? ಎಸ್. ನೋಡಿ, ಯೂಸ್ ಇಟ್ ಟು ಮೆಜರ್ ಡಿಸ್ಟೆನ್ಸಸ್ ವಿತಿನ್ ಅವರ್ ಸೋಲಾರ್ ಸಿಸ್ಟಮ್, ಪ್ಲಾನೆಟ್ಸ್, ಮೂನ್ಸ್, ಆಸ್ಟ್ರಾಯ್ಡ್, ಕಾಮೆಟ್ಸ್. ಇದೆಲ್ಲ ಒಂದು ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಲಿಕ್ಕೆ ವಿಲ್ ಯೂಸ್ ದಿಸ್ ಆಸ್ಟ್ರೋನಾಮಿಕಲ್ ಯೂನಿಟ್. ಐ ಹೋಪ್ ಇಟ್ ಈಸ್ ಕ್ಲಿಯರ್. ರೈಟ್. ನಾವು ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಲೈಟ್ ಇಯರ್. ಸೊ ಕನ್ನಡದಲ್ಲಿ ಜ್ಯೋತಿರ್ವರ್ಷ ಅಂತ ಕರಿತೀವಿ. ಡಿಸ್ಟೆನ್ಸ್ ಲೈಟ್ ಟ್ರಾವೆಲ್ಸ್ ಇನ್ ವ್ಯಾಕ್ಯೂಮ್ ಇನ್ 1 ಇಯರ್. ಒಂದು ವರ್ಷದಲ್ಲಿ ನಿರ್ವಾತದಲ್ಲಿ ಲೈಟ್ ಅನ್ನೋದು ಎಷ್ಟು ಟ್ರಾವೆಲ್ ಮಾಡುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ಲೈಟ್ ಇಯರ್ ಅಂತ ಕರಿತೀವಿ. ಲೈಟ್ ಟ್ರಾವೆಲ್ಸ್ ಇನ್ ವ್ಯಾಕ್ಯೂಮ್ ಫಾರ್ 1 ಇಯರ್. ಸೊ ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡ್ತದೆ 1 ಇಯರಲ್ಲಿ. ಎಷ್ಟು ಟ್ರಾವೆಲ್ ಮಾಡಿದೆ ಅದಕ್ಕೆ ನಾವೇನಂತ ಕರಿತೀವಿ? ಜ್ಯೋತಿರ್ವರ್ಷ ಅಂತ ಕರಿತೀವಿ, ಲೈಟ್ ಇಯರ್ ಅಂತ ಕರಿತೀವಿ. ಓಕೆನಾ? ಆದರೆ ನೋಡಿ ಇಲ್ಲಿ 1 ಲೈಟ್ ಇಯರ್ ಇಸ್ ಈಕ್ವಲ್ ಟು ಹೌ ಮೆನಿ ಮೀಟರ್ಸ್ ಅಂದರೆ 9.461 ಇಂಟು 10⁻15 ಮೀಟರ್ ಆಗಿರುತ್ತೆ, ಅಥವಾ 9.461 ಟ್ರಿಲಿಯನ್ ಕಿಲೋಮೀಟರ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ. ಸೊ ಏನಕ್ಕಪ್ಪ ಯೂಸ್ ಮಾಡ್ತೀವಿ ಒಂದು ಲೈಟ್ ಇಯರ್ನ? ಯೂಸ್ ಟು ಮೆಜರ್ ಡಿಸ್ಟೆನ್ಸಸ್ ಬಿಟ್ವೀನ್ ಸ್ಟಾರ್ಸ್ ವಿತ್ ಇನ್ ದ ಗ್ಯಾಲಕ್ಸಿ ಆ್ಯಂಡ್ ಬಿಟ್ವೀನ್ ದ ಗ್ಯಾಲಕ್ಸೀಸ್. ಒಂದು ಗ್ಯಾಲಕ್ಸಿ ಮತ್ತು ಇನ್ನೊಂದು ಗ್ಯಾಲಕ್ಸಿ ನಡುವೆ ಇರುವ ಒಂದು ಸ್ಟಾರ್ಸ್ಗಳ ಒಂದು ಅಂತರವನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಈ ಒಂದು ಲೈಟ್ ಇಯರ್ನ ಯೂಸ್ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಕಮಿಂಗ್ ಟು ದ ಪಾರ್ಸೆಕ್. ಸೊ ಡಿಸ್ಟೆನ್ಸ್ ಅಟ್ ವಿಚ್ 1 AU subtended an angle of 1 arc second, that is what we are called as parsec. ಸೊ ಇದು ಪಾರ್ಸೆಕ್ ಅನ್ನೋದು ಇನ್ನೂ ತುಂಬ ದೊಡ್ಡ ಒಂದು ಡಿಸ್ಟೆನ್ಸಸ್ನ ಮೆಜರ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಆಸ್ಟ್ರೋನಾಮಿಕಲ್ ಯೂನಿಟ್ ಆ್ಯಂಡ್ ಲೈಟ್ ಇಯರ್ಗಿಂತ ಕಂಪೇರ್ ಮಾಡಿದ್ರೆ ಪಾರ್ಸೆಕ್ ಅನ್ನೋದು ತುಂಬ ದೊಡ್ಡದಾಗಿರುತ್ತೆ. ಓಕೆ. ಸೊ ನೋಡಿ ಇಲ್ಲಿ 1 ಪಾರ್ಸೆಕ್ ಇಸ್ ಈಕ್ವಲ್ ಟು 3.086 ಇಂಟು 10⁻16 ಮೀಟರ್ ಆಗಿರುತ್ತೆ, ಅಥವಾ 326 ಲೈಟ್ ಇಯರ್ ಆಗಿರುತ್ತೆ. ಓಕೆ. ಯೂಸ್ ಇಟ್ ಟು ಮೆಜರ್ ಡಿಸ್ಟೆನ್ಸಸ್ ಆಫ್ ಸ್ಟಾರ್ಸ್ ಫಾರ್ ಔಟ್ಸೈಡ್ ದ ಸೋಲಾರ್ ಸಿಸ್ಟಮ್ ಆರ್ ಪ್ಯಾರಲಾಕ್ಸ್ ಮೆಥಡ್. ಓಕೆ.
ಸೊ ನಮ್ಮ ಒಂದು ಸೋಲಾರ್ ಸಿಸ್ಟಮ್ಗೆ ಗ್ಯಾಲಾಕ್ಸಿಗೆ ಸಂಬಂಧಿಸಿ ತುಂಬ ದೂರ ಇರುತ್ತೆ ಸ್ಟಾರ್ಸು. ಅಂತಹ ಒಂದು ಸ್ಟಾರ್ಸ್ನ ಒಂದು ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಈ ಒಂದು ಪಾರ್ಸೆಕ್ನ ಯೂಸ್ ಮಾಡ್ತೀವಿ, ನೆನ್ಪಿಟ್ಕೊಳ್ಳಿ. ಕ್ಲಿಯರ್? ಸೊ ಹಾಗಾದರೆ ನಾವು ಕನ್ಕ್ಲೂಷನ್ ಕೊಡಬೇಕಾದ್ರೆ ರಿಲೇಷನನ್ನು ನೋಡ್ತೀವಿ. ಆಸ್ಟ್ರೋನಾಮಿಕಲ್ ಯೂನಿಟ್, ಲೈಟ್ ಇಯರ್ ಆ್ಯಂಡ್ ದಿಸ್ ಪಾರ್ಸೆಕ್ನ ಒಂದು ಮೂರು ಯಾವ ರೀತಿ ಒಂದು ರಿಲೇಟ್ ಆಗಿದೆ ಅಂದರೆ ನೋಡಿ ಇಲ್ಲಿ 1 ಆಸ್ಟ್ರೋನಾಮಿಕಲ್ ಯೂನಿಟ್ ಈಸ್ ಲೆಸ್ ದ್ಯಾನ್ 1 ಲೈಟ್ ಇಯರ್ ಈಸ್ ಲೆಸ್ ದ್ಯಾನ್ 1 ಪಾರ್ಸೆಕ್. ಅಂದರೆ ದೊಡ್ಡದು ಯಾವುದು ಅಂದರೆ ಪಾರ್ಸೆಕ್ ಅನ್ನೋದು ತುಂಬ ದೊಡ್ಡದು, ಲೈಟ್ ಇಯರ್ ಅನ್ನೋದು ಸ್ವಲ್ಪ ಚಿಕ್ಕದು, ಆಂಗ್ಸ್ಟ್ರಾಮ್ ಯೂನಿಟ್ ಅನ್ನೋದು ಇನ್ನೂ ಸ್ವಲ್ಪ ಚಿಕ್ಕದಾಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಐ ಹೋಪ್ ಇಟ್ ಈಸ್ ಕ್ಲಿಯರ್, ಪ್ರಿಟಿ ಕ್ಲಿಯರ್, ರೈಟ್? ಎಸ್. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ ಕರೆಕ್ಟಾಗಿ. ಓಕೆನಾ? ಎಸ್, ಯಾ. ಸೊ ನಿಮಗೆ ಕ್ಲಾಸ್ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಮಾಡಿ. ನೋಡ್ತಿದ್ದೀರಾ, ನೋಟ್ಸ್ ಮಾಡ್ಕೋತಿದ್ದೀರಾ, ಹಾಗೆ ಅದೇ ರೀತಿ ಲೈಕು ಮಾಡಿ, ಹೌದಲ್ವಾ? ಎಸ್. ನಿಮ್ಮ ಫ್ರೆಂಡ್ಸ್ಗೆ ಶೇರು ಮಾಡಿ. ಅ ಸೌಂಡ್ ವೇವ್ಸ್ ಹ್ಯಾಸ್ ಫ್ರೀಕ್ವೆನ್ಸಿ 25 Hz. ಹೌ ಮೆನಿ ಕಂಪ್ರೆಷನ್ಸ್ ಪಾಸಿಂಗ್ ಪಾಯಿಂಟ್ ಇನ್ 4 seconds? ಪಾಸ್ ಎ ಪಾಯಿಂಟ್ ಇನ್ 4 seconds. ಒಂದು ಧ್ವನಿ ತರಂಗದ ಆವರ್ತನ 25 Hz ಆಗಿದೆ. 4 ಸೆಕೆಂಡ್ಗಳಲ್ಲಿ ಹೆಚ್ಚು ಸಂಕೋಚನಗಳು ಒಂದು ಬಿಂದುವನ್ನು ದಾಟುತ್ತದೆ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಏನೇನು ಕೊಟ್ಟಿದ್ದಾರೆ? ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ 25 Hz, ಟೈಮ್ ಕೊಟ್ಟಿದ್ದಾರೆ 4 seconds. ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್? ವಿ ಹ್ಯಾವ್ ಟು ಫೈಂಡ್ ಔಟ್ ಕಂಪ್ರೆಷನ್ಸ್ ಆರ್ ಸಂಕೋಚನಗಳು ಅಂತ ಕರಿತೇವೆ. ಸೊ ಫಾರ್ಮುಲಾ ನಮಗೆ ಗೊತ್ತಿದೆ. ಏನು ಫಾರ್ಮುಲಾ? ಸೊ ಎಫ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಂಪ್ರೆಷನ್ಸ್ ಬೈ ಟೈಮ್ ಅಂತ ಹೇಳ್ಬಿಟ್ಟು. ಅವ್ರು ನಂಬರ್ ಆಫ್ ಕಂಪ್ರೆಷನ್ಸ್ ಕೇಳ್ತಿದ್ದಾರೆ, ಟೈಮ್ನ ಈ ಕಡೆ ತಗೊಳ್ಳಿ. ನಂಬರ್ ಆಫ್ ಕಂಪ್ರೆಷನ್ಸ್ ಇಸ್ ಈಕ್ವಲ್ ಟು ಎಫ್ ಇಂಟು ಟಿ. ಎಫ್ ಅಂದರೆ ಎಷ್ಟು? 25 ಇಂಟು 4, ಇಟ್ ಈಸ್ ಗೋಯಿಂಗ್ ಟು ಬಿ 100. ಸೊ ಆನ್ಸರ್ ಇದೆನಾ? 50 ಇಲ್ಲ, 75 ಇಲ್ಲ, 125 ಇಲ್ಲ. ಆನ್ಸರ್ ಸಿ ಇಸ್ ದ ರೈಟ್ ಆನ್ಸರ್ ಹಿಯರ್. ಅರ್ಥ ಆಯ್ತಲ್ವಾ? ಎಸ್, ಯಾ. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರ ಇದೆ. ಒಂದು ವಸ್ತು ಸಮವೇಗದಲ್ಲಿ ಯೂನಿಫಾರ್ಮ್ ಸ್ಪೀಡ್ ಅಲ್ಲಿ ಚಲಿಸುತ್ತಿದ್ದರೆ ಸಮತಲ ಮೇಲ್ಮೈಯಲ್ಲಿ ಘರ್ಷಣಾ ಬಲದ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಇಫ್ ಎನ್ ಆಬ್ಜೆಕ್ಟ್ ಈಸ್ ಮೂವಿಂಗ್ ವಿತ್ ಯೂನಿಫಾರ್ಮ್ ಸ್ಪೀಡ್ ಆನ್ ಎ ಹಾರಿಜಾಂಟಲ್ ಸರ್ಫೇಸ್, ವಿಚ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ಘರ್ಷಣಾ ಬಲವು ಚಲನೆಯ ದಿಕ್ಕಿನಲ್ಲಿರುತ್ತೆ. ಸೊ ಏನು ಕೇಳಿದರೆ, ಆಬ್ಜೆಕ್ಟ್ ಮೂವಿಂಗ್ ಇದೆ ಯೂನಿಫಾರ್ಮ್ ಸ್ಪೀಡ್. ಒಂದು ಆಬ್ಜೆಕ್ಟ್ ಇದೆ, ಇದು ಯೂನಿಫಾರ್ಮ್ ಸ್ಪೀಡಲ್ಲಿ ಹೋಗ್ತದೆ. ಸ್ಪೀಡ್ ಅನ್ನೋದು ಕಾನ್ಸ್ಟೆಂಟ್ ಇದೆ, ಯೂನಿಫಾರ್ಮ್ ಅಂದರೆ ಕಾನ್ಸ್ಟೆಂಟ್ ಇರುತ್ತೆ. ಸ್ಪೀಡ್ ಆನ್ ಎ ಹಾರಿಜಾಂಟಲ್ ಸರ್ಫೇಸ್, ವಿಚ್ ಸ್ಟೇಟ್ಮೆಂಟ್ ಅನ್ನೋದು ಕರೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಘರ್ಷಣಾ ಬಲವು ಚಲನೆಯ ದಿಕ್ಕಿನಲ್ಲಿ ಇರುತ್ತೆ. ಚಲನೆ ಹಿಂಗಿದ್ರೆ ಘರ್ಷಣೆಯು ಕೂಡ ಹಿಂಗೆ ಇರುತ್ತೆ ಅಂತ ಕೇಳ್ತಿದ್ದಾರೆ. ಘರ್ಷಣಾ ಬಲವು ಚಲನೆಯ ವಿರುದ್ಧ ದಿಕ್ಕಿನಲ್ಲಿ ಕಾರ್ಯನಿರ್ವಹಿಸುತ್ತೆ. ನೆಕ್ಸ್ಟ್ ಏನಾಗಿದೆ? ಘರ್ಷಣಾ ಬಲ ಇರುವುದಿಲ್ಲ, ದರ್ ಇಸ್ ನೋ ಫ್ರಿಕ್ಷನ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಘರ್ಷಣಾ ಬಲ ಮೇಲ್ಮುಖವಾಗಿ ಕಾರ್ಯನಿರ್ವಹಿಸುತ್ತೆ. ಘರ್ಷಣಾ ಬಲ ಅನ್ನೋದು, ಫ್ರಿಕ್ಷನ್ ಅನ್ನೋದು ಈ ರೀತಿ ಆ್ಯಕ್ಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈ ಕ್ವಶನ್ಗೆ ನೀವೇನು ಮಾಡಬೇಕು? ಕಮೆಂಟ್ ಮಾಡಬೇಕು. ಕಮೆಂಟ್ ಮಾಡಿ, ಆನ್ಸರ್ನ ಕಮೆಂಟ್ ಮಾಡಿ. ಓಕೆನಾ? ಸೊ ಈ ಕ್ಲಾಸ್ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲ ಒಂದು ರೆಫರ್ ಮಾಡಿ. ಫ್ರೀ ಕಂಟೆಂಟ್ ಇದೆ, ಲೆಟ್ ದೆಮ್ ಯುಟಿಲೈಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದೇ ರೀತಿ ಕ್ಲಾಸ್ನ ಮುಂದುವರಿಸ್ತೇನೆ. ಸೊ ಟೈಮ್ ಸಿಕ್ಕಿದಾಗೆಲ್ಲ ನಾನು ಕ್ಲಾಸಸ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಐ ಹೋಪ್ ಇಟ್ ಈಸ್ ವೆರಿ ಮಚ್ ಕ್ಲಿಯರ್ ಆ್ಯಂಡ್ ವೆರಿ ಮಚ್ ಬೆನಿಫಿಷಿಯಲ್ ಅಂತ ಅನ್ಕೋತೀನಿ ಈ ಕ್ಲಾಸು. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಬಾಯ್, ಗುಡ್ ನೈಟ್ ಅಲ್ಲ, ಓಕೆ. ಮಾರ್ನಿಂಗ್ ನೋಡ್ತಿದ್ರೆ ಗುಡ್ ಮಾರ್ನಿಂಗ್, ಆಫ್ಟರ್ನೂನ್ ನೋಡ್ತಿದ್ರೆ ಗುಡ್ ಆಫ್ಟರ್ನೂನ್, ಈವ್ನಿಂಗ್ ನೋಡ್ತಿದ್ರೆ ಗುಡ್ ಈವ್ನಿಂಗ್, ರಾತ್ರಿ ನೋಡ್ತಿದ್ರೆ ಗುಡ್ ನೈಟ್. ಎಸ್, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.